ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು, ಆತ್ಮವೇ ನೊಂದರೆ ಸಹಿಸುವವರು ಆ ಯಾರು? ಮೊಟ್ಟ ಮೊದಲು ನಾವು ಕುಂದಿ ಹೋಗದೆ, ಕುಂದದೆ, ಬಲಲದೆ ಇರ್ಬೇಕಾದ್ರೆ ನಮ್ಮ ಆತ್ಮವನ್ನ ನಾವು ಕಾಯಬೇಕು. ಹಲ್ಲೆಲೂಯ. ಇವತ್ತು ನೋಡ್ರಿ, ಈ ಶರೀರವನ್ನ ಎಲ್ಲ ಗಮನ, ಈ ಶರೀರವನ್ನ ಸಿಂಗಾರಗೊಳಿಸಲು ಈ ಶರೀರಕ್ಕೆ ಏನು ಬೇಕಲ್ಲ ಕೊಡ್ತೀವಿ, ಇದನ್ನ ನಾವು ನೋಡ್ಕೊಳ್ತಾ ಇದೀವಿ. ಆತ್ಮ ಕುಂದಿ ಹೋಗ್ತಾ ಇದೆ, ಆತ್ಮ ಬಲಿಲಿ ಹೋಗ್ತಾ ಇದೆ. ಇದು ಬೇಕಾದ ಚಿಕನ್ನು, ಮಟನ್ನು, ಏನೆಲ್ಲ ಬೇಕು, ಸ್ನೋ ಅಂತೆ, ಫ್ಯಾರಿ ಲೆವೆಲ್ ಅಂತೆ, ಏನು ಸೆಂಟ್ ಅಂತೆ, ಅದಂತೆ ಇದಂತೆ, ಫೇಸ್ ವಾಕ್ ಅಂತೆ, ಏನೆಲ್ಲ ನಾವು ಮಾಡ್ತೀವಿ. ನಮ್ಮನ್ನು ಅಲಂಕರಿಸಿಕೊಳ್ಳಲು, ನಮ್ಮನ್ನು ಸಿಂಗರಿಸಿಕೊಳ್ಳಲು, ನಮ್ಮನ್ನ ಅನೇಕರು ನಮ್ಮನ್ನು ನೋಡ್ಲಿ ಅಂತ ನಾವು ಅಷ್ಟು ಅಲಂಕರಿಸ್ತಾ ಇದ್ದೀವಿ. ಆದರೆ ಬೈಬಲ್ ಹೇಳ್ತದೆ, ಆತ್ಮವೇ ವ್ಯಾಧಿಯನ್ನು ಸಹಿಸಬಲ್ಲದು.